ವಿಶ್ವವರು ನಮ್ಮ ನಾಮಾಂಕಿತ ಧರಿಸಿ ಮೇದನೆ ಮಾನಿಯರಮ್ಮ ಗರ್ಭವತಿಯಲ್ಲಿ ಉದ್ಭವಿಸಿದ ಮತ್ತು ಮಾಣಿಕ್ಯ ವಜ್ರ ವೈರುಣ್ಯ ಗೋಮೇದಿ ಕಾದಿನ ರತ್ನ ಪ್ರಭ ಪೂರ್ವತನಿಸಿ ಶಾಂತಿ ಕುಂಭಾದಿ ಲೋಕಂಗಳಂ ತುಂಬಿ ವಿಜೃಂಭಿಸುವ ಎಲ್ಲ ಮಾನವ ದೇವಾ ಈ ಸಭಾಬದ್ಧಕ್ಕೆ ಬಂದವರೊಂದು ಆರನ್ನು ಕೇಳುವುದಕ್ಕೆ ನೀನು ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಬಳಿರಿಯ ಈ ಸಾರಥಿ ನಾಮದಾರೆಂದರೆ ಯಾರು ದೇವ? ಎನ್ನಕರ ಮಂಡಲದಳ ಮಂಡಿತವಾದ ಕೋದಲ್ಲವನ್ನು ದೋಂಕಾರ ಗೆದ್ದ ಮಾತ್ರಕ್ಕೆ ತತ್ವಕೋಶ ಉಂಟಾಗಲಾರದ ತಳಮಳಗೊಂಡು ಮೊದಲಾದ ದೇಶಾಧಿಪರರ ಭಯಪಟ್ಟು ಬಿಟ್ಟು ಎಪ್ಪರಾಯರಕ್ಕೆ ಎಲ್ಲ ಸಾರಥಿ ಎಣ್ಣೆಯ ಕೋಪಾಗ್ನಿ ಕಡಗಣ್ಣಿನ ಸೋಸುವ ಕಿಡಿಗಣಿಗ ತಾಪವು ತಡೆಯಲಾರದೆ ಬಡಗಾಗ್ನಿ ಕಡಗಳು ಅಡಗಿಕೊಂಡಿತು. ಲಲಿತವಾದ ವೀರ ಬಬ್ಬಿನಿಬ್ಬರ ಹಬ್ಬರ ಧ್ವನಿಲಾಲಿಸಿ ಸೂರನಿಕರವು ತಾವಲಾರದ ಅನ್ನ ಹರಾಜುಗಳನ್ನಿಟ್ಟು ನಿದ್ರೆಗಿಲ್ಲದೆ ಬಿಟ್ಟ ಕಣ್ಣಗಳ ಮುಚ್ಚೆಯವರು ಸಾರಥಿ ಭೂಪತಿ ಇಂಥ ಪಟ ಪರಾಕ್ರಮಣ ಎಂದರಿಸಿ ಸಕಲ ಸಂಪತ್ತು ಸದ್ದತಿ ಬರೆಯುವ ತುಂಬಕರಗರವನ್ನು ಪರಿಪಾಲಿಸುವ ಹಬ್ದಧ್ವಜ ಪರಾಪಾರ ಮಹಾರಾಜರಿಂದ ಯೈವೇರಿಯನ್ನು ಬಳಸುವ ಸಾರಥಿ ಅತಿ ಜಾಗ್ರತೆ ವೀರ ಹಂಸಧ್ವಜರನೇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರೇಯಲ ಈ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ದೇವ, ಈ ದೇಶದಲ್ಲಿ ವಾಸವಾಗಿರುವ ಯಾವತ್ತು ಪ್ರಜಾ ಪರಿಹಾರವಲ್ಲವೂ ಪರಶ್ರಿತ ಪರದ್ರವ್ಯ ಪಾಪಗಳನ್ನು ತ್ಯಾಜಿಸಿ ಸತ್ತನ್ನು ಸತ್ತು ಕರಗಿದ ಪ್ರವರ್ತಿ ನಡೆಯುವ ಇಲ್ಲ ಎಂಬ ಕಾರಣ ಬಗೆಹರಿಸಿ ಕಡ್ಡಿಯ ಸಾರಥಿ ಎನ್ನ ಮಂತ್ರಿಯಾದ ಸುಮತಿಯನ್ನು ಬರೆಯೋಳತ್ತು ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಸುಮತಿ ಕರ್ಕೊಂಬರಪ್ಪ. ಸುಮತಿ ಸುಮತಿ ఆలూరు తాలూక్ ఎమ్మెల్యే విపక్షి గారు ಈ 10,000 ರೂಪಾಯಿಯನ್ನು ಆಟ ಸಂಘದ ಪರವಾಗಿ ಇಟ್ಟಿರ್ತಾರೆ. వైఎస్ఆర్ ఎమ్మెల్యే విరూపాక్ష అనేటువంటి విరూపాక్షి గారికి స్టేజ్ మేనేజ్మెంట్ తరపున వారికి ప్రత్యేక ధన్యవాదాలు తెలుపుతూ వారికి హృదయపూర్వక నమస్కారాలు తెలియజేస్తున్నాము.
ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದಾವಣ ಮತ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಚಾ ತಿರುಮುರ ಚಿನ್ನಕ ಕರೆದನು ವಾಚನ್ಯ ಚಾ ತಿರುಮುರ ಚಿನ್ನಕ ಕರೆದನು ವಾಚನ್ಯ ನೀ ಬಂದಿ ಅಂತ ಓಡಿ ಬಂದೆ ಲಾವಣ್ಯ ಲಾವಣ್ಯ ಲಂಗ ದಾವಣ ಮತ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಮದುವೆಯಾಗಿಲ್ಲ 108 ಹುಡುಗಿರ ಫೋಟೋ ಬಿಟ್ರು ನೋಡಕ್ ಹೋಗಿಲ್ಲ ನೀನೆ ಸಿಕ್ತಿಯಂತೂ ಇನ್ನು ಮದುವೆಯಾಗಿಲ್ಲ 108 ಹುಡುಗಿರ ಫೋಟೋ ಬಿಟ್ರು ನೋಡಕ್ ಹೋಗಿಲ್ಲ ನಿನ್ನ ಬಿಟ್ಟು ಯಾವಕ್ಕಿಗೂ ಎದೆಗಜಾಗಿಲ್ಲ ಕಣ್ಣ ಮುಚ್ಚಿ ಮದುವೆಯಾಗೆ ನನಗೆ ಯಾರು ಹೋಗಿಲ್ಲ ಸಾಯೋ ತನ್ನ ಸಾಕ್ತಿನಿ ಬಾರಿ ಲಾವಣ್ಯ ಸಾಯೋ ತನ್ನ ಸಾಕ್ತಿನಿ ಬಾರಿ ಲಾವಣ್ಯ ನೀ ಕುಂತಕ್ಕೆ ನೋಡು ದುಡ್ದ ಇಟ್ಟಿನಿ ಲಾವಣ್ಯ ಲಾವಣ್ಯ ಲಂಗ ದಾವಣ ಮತ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತೆ ಪುಣ್ಯ ಲಂಗ ದಾವಣ ಮತ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತೆ ಪುಣ್ಯ ದೇವಾ ಶ್ರೀಮತ್ಸದ ಮಲ ಮತಯತ ನೆನೆಸಿದ ಮದನದ ವಿನೋದ ಮಂಟಪದ ಸರ್ವಾಲಂಕಾರ ಭೇದನಾಗೆ ದೇವಾ ಈ ಭೂತಾಳದೋಳು ಪ್ರಖ್ಯಾತಿ ಒಂದು ಹೊಳಿರೆ ಈ ಸಭಾಕೇತನಕ್ಕೆ ಅಮಿತಾನಂದದಿಂದ ಬಂದ ಸೌಂದರ್ಯ ವಿಗ್ರಹಂ ಪಾದರವಿಂದಕ್ಕೆ ವಂದನೆ ಮಾಡಿ ರಾಮನ್ನವ ಮಹೋದ್ವೀರನಂ ತಾವು ದಾರೆಂದು ಮಧುರೋಕ್ತಿಯಿಂದ ಮಾತನಾಡಿಸು ಸದಮಲ ಮತಯುತನೇ ನೀಡುದಾರ ಭೀಮನೇ ಓ ದೇವಾ ನಾವು ದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳು ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು ನನ್ನ ಹೆಂಡತಿ ಪತಿವ್ರತೆ ಅಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗದು ಮಾತ್ರ ಮರೆಯಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಬಳಿರೈ ಸಾರಥಿ ನಾವು ದಾರೆಂದರೆ ದೇವ ಉತ್ತಮೋತ್ತಮನಾಗಿ ಪರಿಶೋಭಿಸುವ ದಶವಿಷ ಕರ್ಮಾಂಗಂ ಗುರುಹರಿಂದ ಗ್ರಹಿಸೆ ಸಾರಥಿ ಭೂಪತಿ ಅಹಂಭಾವಂ ತ್ಯಜಿಸಿ ಜಗದ್ವ್ಯಾಪಕನಾದ ಶ್ರೀಮತ್ ವಿಷ್ಣುವಿನ ಪಾದ ಪೂಜವಿದೇನೆಂದೆನಿಸಿ ಸಾರಥಿ ಭೂಪತಿ ಅಷ್ಟ ಐಶ್ವರ್ಯಗಳಿಂದ ಶ್ರೇಷ್ಠನೆಂದೆನಿಸಿ ಚಂಪಕ ನಗರ ಎಂಬ ಸತ್ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನೆಂದೆನಿಸಿ ಸೃಷ್ಟಿಯಂ ಪರಿಪಾಲಿಸುವ ಹಂಸಧ್ವಜ ಮಹಾರಾಜನ ಮಂತ್ರ ಸುಮತಿ ಎಂದು ಜಯಬೇರಿ ಎಂಬ ಸಾರಥಿ ಅತಿ ಜಾಗ್ರತೆ ಸುಶೀಲೆ ವೀರ ಸುಮತಿಯು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಬಳಿರೈ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ಉತ್ತಮೋತ್ತಮನಾದ ಹಂಸಧ್ವಜ ಮಹಾರಾಜನ ಪೃಥ್ವಿಯಲ್ಲಿ ನಡೆಯುವ ವೃತ್ತಾಂತವನ್ನು ಪರಿಪೂರ್ತಿಯಾಗಿ ನಿರ್ವಹಿಸುವ ಕಾರಣ ವರ್ಣವಾಗಿ ಸಾರಥಿ ತಿಳಿತೆ ನಮ್ಮೊಂದು ಸಂಗತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ನಮೋ ನಮೋ ರಾಜ ರವಿಕೋಟಿ ತೇಜ ಐಶ್ವರ್ಯ ಮಸ್ತು
ಕೇಳಿ ಮಂತ್ರಿ. ಎಲ್ಲ ಸುಮತಿಯೇ ಎನ್ನ ಮಾತು ಚೆನ್ನಾಗಿ ಲಾಲಿಸು. ಅದು ಏನು ರಾಜ? ದೂತನು ಬಂದು ಎನ್ನೊಳ ಬೆಳೆದ ಸಂಗತಿ ಏನೆಂದರೆ ಅದು ಏನು ರಾಜಾರೆ? ಪಾಂಡುರಾಜನ ವಂಶಾದ್ರಿಯಲ್ಲಿ ಉದ್ಭವಿಸಿದ ಧರ್ಮರಾಜನ ಯಜ್ಞೇಶವಂ ನಮ್ಮ ದೇಶವಂ ಪಕ್ಕು ದೇಶಾನುಸಾರವಾಗಿ ಸಂಚರಿಸಿದ ಹೋದಂತೆ ದೀನ ದಾರದವರ ಯಜ್ಞೇಶದ ಮೈಗಾವಲಿಗೆ ಬಂದು ಹತ್ತು ನಮ್ಮ ಜಯಿಸಬೇಕಂತೆ. ಇಲ್ಲವಾಗಿದೆ ಕಪ್ಪು ಕಡಿಗೆಯನ್ನು ಕೊಟ್ಟು ಶರಣರಾಗಬೇಕಂತೆ. ನೋಡಿದೆಯಾ ಮಂತ್ರಿ? ರಾಜ ಏನು ಕೌತುಕವು? ಭೂಮಂಡಲದಲ್ಲಿ ಹತ್ತಿರ ನಮ್ಮನೆಯ ಕಣ್ಣುಗಳಿಯು ನಾವೇನು ಅಂದರೆಂದು ತಿಳಿದುಕೊಂಡರೆ ಹೇಗೆ? ಈಗಲೇ ಆ ಯಜ್ಞೇಶವಂತನ್ನು ನಮ್ಮ ಹಸ್ತಶಾಲೆಯಲ್ಲಿ ಭದ್ರವಾಗಿ ಬಂದಿತು. ಚತುರಂಗ ಬಲ ಸೈನ್ಯವಲ್ಲ, ನಮ್ಮ ಹಗೆಯಾಗಿ ಬರುವ ಅರ್ಜುನನ ಯುದ್ಧಕ್ಕೆ ಹೊರಡಬೇಕೆಂದು ಅಗ್ನಿಯನ್ನು ಹೊರಡಿಸು. ಸಮರಕ್ಕೆ ಹೋರಾಡದ ಹಿಂದುಳಿದವರ ತಕ್ಕ ಶಕ್ತಿಯನ್ನು ಅನುಭವಿಸಲೇಬೇಕೆಂದು ನಿಶ್ಚಯ ತಿಳಿದು ಢಂಗೂರವನ್ನು ಹೊರಡಿಸ ಮಂತ್ರಿ. ರಾಜಕಾರಕ್ಕೆ ನೀನೇ ಸುಸೂತ್ರಿ. ಅಹೋ ಹಂಸಧ್ವಜ ಮಹಾರಾಜರೇ, ಅಗೋ ಮಂತ್ರಿ ಶೇಖರ, ನಿನ್ನ ಆಜ್ಞೆಯಂತೆ ಹೋಗಿ ಭೂಮಂಡಲಾಧಿಪತಿಯಾದ ಧರ್ಮರಾಜನ ಯಜ್ಞೇಶ್ವರನನ್ನು ಪ್ರಚಂಡ ಸೈನ್ಯದಿಂದ ಹಿಡಿತರಿಸಿ ಅಶ್ವಶಾಲೆಯೊಳಗೆ ಕಟ್ಟಿರುವೆನೋ. ಬಲ ಅಹೋ ರಾಜ, ಅಹೋ ಮಂತ್ರಿ, ಬಳಿರೆ ಅರ್ಜುನನ ನೋಡನೆ ಯುದ್ಧಕ್ಕೆ ಹೊರಡಬೇಕೆಂದು ದಂಗೋರವ ಮೂಡಿಸಿರುವೆನೋ. ಬಲ ಅಹೋ ರಾಜ, ಅಹೋ ಮಂತ್ರಿ, ಇದು ಅಲ್ಲದೆ ಯುದ್ಧಕ್ಕೆ ಹೊರಡದ ಯಾವ ಕಾರಣದಿಂದಾಗಲೇ ನಿಂತರೆ ಬಳಿರೆ ರಾಜನ ಶಿಕ್ಷೆಗೆ ಗುರಿ ಆಗುವುದೆಂದು ಪ್ರಕಟಣೆ ವಹಿಸಿರುವನು ರಾಜ ಸಾಂದ್ರಗುಣ ತೇಜ. ರಾಧಲಿಂಗೇಶ್ವರ ನಿನ್ನ ಲೀಲೆ ಅನಂತ ಪಾರ, ಲೀಲೆ ಅನಂತ ಪಾರ, ದಯಾ ಸಾಗರ. ಗಾದಿಯವರ ಮನೆಗೆ ಬಂದೆ, ಕೋಲು ಹಿಡಿದು ಕುರಿಯ ಕಾದೆ. ಗಾದಿಯವರ ಮನೆಗೆ ಬಂದೆ, ಕೋಲು ಹಿಡಿದು ಕುರಿಯ ಕಾದೆ. ಸತ್ತ ಕೋರಿಗೆ ಜೀವ ತಂದೆ, ಸತ್ತ ಕೋರಿಗೆ ಜೀವ ತಂದೆ. ಹಾಲ ಮಾತಾದ ಕೀರ್ತಿ ಬೆಳಗಿದೆ, ಹಾಲ ಮಾತಾದ ಕೀರ್ತಿ ಬೆಳಗಿದೆ. ದಯಾ ಸಾಗರ
ಅದರೊಳು ನಿನ್ನ ಭಕ್ತರನ್ನು ಕೂಡಿಸಿ ಕರಿಯ ಕಮ್ಮಳಿ ಗತ್ತಿಗಾಸಿ ಅದರೊಳು ನಿನ್ನ ಭಕ್ತರನ್ನು ಕೂಡಿಸಿ ಹಂಪಿ ಕ್ಷೇತ್ರವನ್ನೆಲ್ಲ ತೋರಿಸಿ ಹಂಪಿ ಕ್ಷೇತ್ರವನ್ನೆಲ್ಲ ತೋರಿಸಿ ಮರಳಿ ಬಂದ ಪುಣ್ಯ ಮೂರ್ತಿ ಮರಳಿ ಬಂದ ಪುಣ್ಯ ಮೂರ್ತಿ ದಯಾ ಸಾಗರ ಮಾಘ ಪಾಲ್ಗುಣ ಪಂಚಮಿ ತಿಥಿ ಜೋಡು ರಥೋತ್ಸವ ನಿನ್ನ ಪದ್ಧತಿ ಮಾಘ ಪಾಲ್ಗುಣ ಪಂಚಮಿ ತಿಥಿ ಜೋಡು ರಥೋತ್ಸವ ನಿನ್ನ ಪದ್ಧತಿ ಸುತ್ತ ಹತ್ತು ಹಳ್ಳಿ ಜನರು ಸುತ್ತ ಹತ್ತು ಹಳ್ಳಿ ಜನರು ಕಳಸ ನೋಡಿ ಕೈ ಮುಗಿಯುವರು ಕಳಸ ನೋಡಿ ಕೈ ಮುಗಿಯುವರು ದಯಾ ಸಾಗರ ಗುಳೆಯುವುದ ಗಾದರಂಗೇಶ್ವರ ಐತೆ ಕಲಿಯುಗ ಕಾಲ ಬಂದೈತೆ ಹೆಂಡತಿ ಹೇಳಿದಂಗ ಕೇಳೋದೈತೆ ಹೇಳಿದಂಗ ನಾ ಕೇಳಲಿದ್ದರ ಸುಣ್ಣ ತಿಂದ ಮಂಗ ನಂಗ ಆಡುತ್ತೈತೆ ಹೇಳಿದಂಗ ನಾ ಕೇಳಲಿದ್ದರ ಸುಣ್ಣ ತಿಂದ ಮಂಗ ನಂಗ ಆಡುತ್ತೈತೆ ಕಲಿಯುಗ ಕಾಲ ಬಂದೈತೆ ಹೆಂಡತಿ ಹೇಳಿದಂಗ ಕೇಳೋದೈತೆ ಹಂಸತಜ ಅತ್ತೆ ಎಂಬುದು ಅರಿವಿಲ್ಲ ಮಾವ ಎಂಬುದು ಮರೆತಾರಲ್ಲ ಐಶ್ವರ್ಯ ಮಸ್ತ್ ಮೇಲಕ್ಕೆ ಪ್ರಾಣಕಾಂತೆ ಕಾಂತ ಕಾಂತೆ ಪಯಣವೆಲ್ಲಿಗೆ ನನ್ನ ಪಯಣದ ಗೋಷ್ಠಿ ನಿನಗೆ ತಕ್ಕಬೇಕು ಸುಂದರಿ ತಿಳಿಸಬೇಕು ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಸುಂದರಿ ಏಕೆ ಸುಂದರಿ ಏಕೆ ತಿಳಿಸುವುದಿಲ್ಲ ತಿಳಿಸುವುದಿಲ್ಲ ಸುಂದರಿ ತಿಳಿಸುವುದಿಲ್ಲ ಇಲ್ಲ ತಿಳಿಸುವುದಿಲ್ಲ ಸುಂದರಿ ಹೋಗುವ್ಯಾ ಸರ್ವದ ತಿಳಿಸುವುದಿಲ್ಲ ಕಾಂತ ಕಾಂತೆ ಪ್ರಿಯ ಪ್ರಿಯರೇ ಹೇಳುವೆನೆ ಕೇಳು ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ ಎಲ್ಲಿಗೆ ನಿನ್ನಯ ಪಯಣ ರಕ್ತ ಮಣಿ
ಬಂಡೆಯಲ್ಲಿ ಅಶ್ವಗಳನ್ನು ಬಂಧಿಸಿ ಸತಿಯರಿಗೆ ಯಾವ ವಿಚಾರವನ್ನು ತಿಳಿಸದೆ ಅಯ್ಯ ಸುಂದರಿ, ಧನುಧಾರಿಯಾಗಿ ಹೋಗುವುದೆಲ್ಲಿಗೆ ಕಾಂತ ಗುಣವಂತ. ಎಲ್ಲೋ ಮಧ್ಯವಂತಿಯಾದ ಸತಿ ಶಿರೋಮಣಿ, ನಾಮಕರ ಪಲ್ಲವದಲ್ಲಿ ಬಿಲ್ಲು ಬಿಡಿದು ಧನುಧಾರಿಯಾಗಿರೋ ಶಾಪದ್ಧತಿರೋದು ಅಂಕಿತನಾಗಿ ಹೋಗುವ ಸಮಯದಲ್ಲಿ ಹದ್ದವನ್ನು ಕೇಳುವುದು ಚಂದವಲ್ಲವೇ ನಾರಿ, ಕೇಳಬೇಡ ಇನ್ನೊಂದು ಸಾರಿ. ಕಾಂತೆ, ಸತಿಯಳ ಮುಂದೆ ತಿಳಿಸಲಾರದಂಥ ನಿನ್ನ ಕಾರ್ಯವಿರುವುದೇ? ಸೀಯಳ ಮುಂದೆ ತಿಳಿಸಿ ಹೋದ ಕಾರ್ಯವು ಜಯವಾಗುವುದಲ್ಲ ಸುಂದರಿ. ಹೌದೇ? ಹೌದೇ ಸುಂದರಿ. ಎನ್ನ ಮುಂದೆ ತಿಳಿಸದೆ ಹೋದರೆ ಸರ್ವತ ತಿಳಿಸೋದಲ್ಲ ಸುಂದರಿ. ನಿನ್ನ ಕಾರ್ಯ ಜಯವಾಗುವುದಿಲ್ಲ. ಎಂದಿಗೂ ಯಾತಕ್ಕೆ ಆಗೋದಿಲ್ಲ ಸುಂದರಿ. ಹೇಳುವೆ ಕೇಳು. ಚೆನ್ನಾಗಿ ಹೇಳು. ಮೇಯನ್ನ ಬಾಳಿನ ರಾಜ, ನಾನೆಲ್ಲ ಪ್ರೇಮದ ರೋಜ, ನಾನೆಲ್ಲ ಬಿಡಲಾರೆ ಚಿನ್ನ ನನ್ನ ಮೇಯನ್ನ ಬಾಳಿನ ರಾಜ. ಪ್ರಾಣೇಶ್ವರಿ, ಸತಿಯಳ ಮುಂದೆ ತಿಳಿಸಲಾರದಂಥ ಕಾರ್ಯವಿರುವುದೇ? ಶ್ರೀರಾಮಚಂದ್ರನ ಮಾತು ಕೇಳಿ ನಡೆಯುವುದು ಸಿಂಧವಲ್ಲ ಆ ಸುಂದರಿ. ಸತಿಯಳ ಮುಂದೆ ತಿಳಿಸಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುವೆನೋ? ಸತಿಯಳ ಮುಂದೆ ತಿಳಿಸಿದರೆ ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ನಿನ್ನ ಕಷ್ಟ ಸುಖದಲ್ಲಿ ಸಮಭಾಗಿಯಲ್ಲವೇ ನಾನು? ಇರಬಹುದು ಸುಂದರಿ. ಹಾಗಾದ್ರೆ ಪಯಣದ ವಿಚಾರವನ್ನು ತಿಳಿಸರನ್ನ ಬುದ್ಧಿ ಸಂಪನ್ನ. ಎಲೆ ಮತಗತ ಗಾಮಿನಿ, ಪ್ರಯಾಣದ ಗೋಷ್ಠಿಯನ್ನು ತಿಳಿಸನ್ನು ಹಲಪರದ್ದು ಕೇಳುವಿಯಲ್ಲ ಕಾಂತ. ಹಾಗಾದರೆ ಹೇಳುವುದು ಕೇಳು. ಈ ಪೃಥ್ವಿಯಾಳ ಪಾಂಡವನ ಪತ್ತ ಪುತ್ರನಾದ ಧರ್ಮರಾಯನ ಯಜ್ಞದ ಕುದುರೆಯಂತೆ ಅದರ ಮೈಗಾವಲಿಗೆ ಕೋದಂಡವಿದ್ದ ಪಾಂಡಿತರಾದ ಮೂರು ಲೋಕದ ಗಂಡಗರ ಗಾಂಡಿ ಬಂದಿರುವರಂತೆ. ಏ ರಮಣಿ, ರಮಣ, ಧೀರ ದಾರದವರ ಕುದುರೆಯನ್ನು ಕಟ್ಟಿ ಬೆಂಗಾಳವನ್ನು ಜಯಿಸಬೇಕಂತೆ. ಇಲ್ಲ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣತರಾಗಬೇಕಂತೆ. ಅದರಿಂದ ನನಗೆ ಹುಟ್ಟಿದ ಸಿಟ್ಟಿನಿಂದ ನಾನು ಹಸುವನ್ನು ಕಟ್ಟು ಸಮರಾಯುಧರನ್ನು ಜಯಿಸಲು ಹೋಗುವನು. ಕಾಂತ, ನಿನಗೇಕೆ ಬೇಕು ಇದರ ಚಿಂತೆ? ಕಾಂತ ಸುಂದರಿ, ಪಾರ್ಥನೋಳ ಪಂಥವನ್ನು ತೊಟ್ಟು ಹೋಗುವೆಯಾ? ನಾನೇನು ಸಾಮಾನ್ಯದವನಿದು ತಿಳಿದುಕೊಂಡಿರುವೆನೇ ಸುಂದರಿ. ಪಾರ್ಥನನ್ನ ಗೆಲ್ಲುವೆಯಾ? ಸಹಜವಾಗಿ ಗೆಲ್ಲುವನು ಸುಂದರಿ. ಸಾಧ್ಯವಿಲ್ಲ. ಏತಕ್ಕೆ ಸಾಧ್ಯವಿಲ್ಲ? ಪಾರ್ಥನಿಗೆ ಶ್ರೀಕೃಷ್ಣನ ಬೆಂಬಲವಿರುವುದು. ಎಷ್ಟು ಮಂದಿ ಇತರ ಬರವರು ಇದ್ದವರು ಸುಂದರಿ? ಎಷ್ಟು ಜನ ಇದ್ದರೇನು? ಎಷ್ಟು ಜನ ಇತರ ಬಂದರೆ ಬರಲು ಗೆದ್ದು ಬರುವಿ. ಗೆದ್ದು ಬರೋನು ಸುಂದರಿ. ಕಾಂತ, ಕಾಂತೆ, ಪ್ರಿಯ ಸುಂದರಿ, ಚೆನ್ನಾಗಿ ಹೇಳು. ಹೇಳು
ಕಾಂತಿ ಕಾಂತಿ ವಲ್ಲಭಿ ಮನೋಹರಿ ಕಾಂತಿ ಪ್ರಿಯಾಳೆ ಹೇಳುವ ಮಾತನ್ನು ಕೇಳು ತಿಳಿಯಲೇ ಕಾಂತಿ ಕಾಂತ ಕಾಂತಿ ಕರ ಮುಗಿಯುವೆನು ಶಿರಬಾಗುವೆನು ಕರ ಮುಗಿಯುವೆನು ಶಿರಬಾಗುವೆನು ಕೇಳ ಮಾತನ